ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಮನುಷ್ಯನ ಜೀವನದಲ್ಲಿ ಅವಕಾಶ ಸಿಕ್ತಂದ್ರೆ ಎಂಥವ್ರು ಹೆಂಗೆ ಆಗ್ತಾರ ಅಲ್ಲಿಕ್ಕೆ ಶಿವಬಸವ ಸ್ವಾಮಿಗಳೇ ಸಾಕ್ಷಿ. ಒಬ್ಬ B.Ed ಮಾಡ್ಲಿಕ್ಕಂತ ಬಂದ ವಿದ್ಯಾರ್ಥಿ ಇವತ್ತು ಈ ಶ್ರವಣ ಸಂಪರ್ಕದಿಂದ ಎಷ್ಟು ಚಂದ ಮಾತಾಡ್ತಾ ಇದ್ದಾರೆ. ನೀವು ಅನ್ಬೋದು ಇನ್ನೂ ಸ್ವಲ್ಪ ಅವರೇ ಹೇಳಿದ್ರೆ ಚಂದ ಇತ್ತು ಅನ್ಬೋದು ನೀವು. ಅಂದರೆ ಅದು ನಿನ್ನೆ ಸಂಸಾರ ಬಗ್ಗೆ ಮಾತಾಡಿದ್ರು, ಇವತ್ತು ಮನಸ್ಸಿನ ಬಗ್ಗೆ ಮಾತಾಡಿದ್ರು. ನಮ್ಮ ಮನಸ್ಸು ಹೆಂಗಿರ್ತದಂದ್ರೆ ಬೆಟ್ಟ, ಬಂಗಾರ ಬೆಟ್ಟ ಅದ. ಆದ್ರೆ ನಾವು ಸಣ್ಣ ಬಂಗಾರ ಕಾಣಕ್ಕೆ ಆಸೆ ಮಾಡ್ತೀವಿ. ಮತ್ತು ಹಂಗೆ ನಮ್ಮ ಮನಸ್ಸಿರ್ತದೆ. ಹಂಗೆ ಬಂಗಾರ ಬೆಟ್ಟ ಇದ್ದು ಅದು ಸಣ್ಣದ ಕಡೆ ಆಸೆ ಮಾಡಬಾರ್ದಂತ ಭಾವನೆ ಇತ್ತಂದ್ರೆ ಆ ಸ್ಥಿತಿ ನಮಗೆ ಬರಬೇಕಾದ್ರೆ ಅದಕ್ಕೆ ಒಂದೇ ಒಂದು ಉಪಾಯ, ಪ್ರವಚನವನ್ನು ಕೇಳೋದು, ಶರಣರ ಸಂಗ ಮಾಡೋದು. ಅವ್ರೊಂದು ಮಾತು ಹೇಳಿದ್ರು, ತನ್ನಿಚ್ಛೆ ನುಡಿದರೆ ಮೆಚ್ಚುವುದೀ ಮನವು, ಇದರಿಚ್ಛೆ ನುಡಿದರೆ ಮೆಚ್ಚದೀ ಮನವು. ಈ ಒಂದು ಮನೆಗೆ ಹೋಗಿದ್ದ, ಅವ್ರ ಮನೆಗೆ ಇಲ್ಲಿಗೂ ಹಾಳಾಗಿತ್ತು. ಬಲಿ ಇಟ್ಟಾನ. ಆದರೆ ಒಂದೆರಡು ಗಜ ಇದು ಕರ್ದು ಹಿಂಗೆ ಸಿಗಿಸ್ಯಾರ. ಎಲ್ಲಿಟ್ಟಾನ? ಸ್ಟೋರ್ ರೂಮಿನಾಗ ಇಟ್ಟ. ಸ್ಟೋರ್ ರೂಮಿನಾಗ ಇಲಿಗಳಿ ತಿನ್ನಕ ಕಮ್ಮಿಲ್ಲ, ತೆಪ್ಪಿ ಅದ ತಿನ್ನಕ. ಬೆಳಗನ ಬೇಗನ ತಿಂದ್ರು ಅವಕ್ಕೇನು ಕಮ್ಮಿ ಇಲ್ಲ. ಆದರೂ ಅದು ಪಂಜರದಾಗ ಏನೋ ಹೊಸದು ಕಾಣಿಸ್ತದ, ಏನೋ ಹೊಸದು ಕಾಣಿಸ್ತದ ಅಂತ ಒಳಗೆ ಪ್ರವೇಶ ಆಯಿತು. ಒಳಗೆ ಪ್ರವೇಶ ಆಗಿ ಒಳಗೆ ಬಿತ್ತು. ಹಿಂಗೆ ತಿಂದು ಸ್ವಲ್ಪ ಹೊರಗೆ ಹೋಗ್ಬೇಕಂತದ, ದಾರಿ ಎಲ್ಲ ಕ್ಲೋಸ್. ಮತ್ತೆ ಬೇರೆದೊಂದು ಇಲ್ಲಿ ಬಂದು ಅದು ಇಸಾರ ಮಾಡೋದು, ಬರಬೇಡ ನಾನೇ ಸಿಟ್ಟು ಬಿದ್ದೀನಿ, ನೀವು ಬರಬೇಡ, ನೀವು ಒಬ್ಬನೇ ತಿನ್ಬೇಕಲ್ಲತ್ತೀರಿ, ನೀವು ಒಬ್ಬನೇ ತಿನ್ಬೇಕಲ್ಲತ್ತೀರಿ, ನಿನಗೆ ಹೆಂಗೆ ಒಬ್ಬನಿಗೆ ನಾಯಿ ತಿನ್ಲಕ್ಕೆ ಗೊತ್ತಾ, ನಾನು ಬಂದು ತಿನ್ನೋನೆ ಅಂತ ಅದು ಒಳಗೆ ಹೋಯ್ತು. ಅದು ಒಳಗೆ ಹೋಗಿ ಅದು ಒಳಗೆ ಸಿಕ್ಕಾಕೊಂಡು ಮೂರನೇದು ಬಂತು. ನೀವು ಇಬ್ಬರೇ ಮಜಾ ಮಾಡ್ಬೇಕಂದ್ರೆ ಅಂತು. ಹಿಂಗ ನಮ್ಮ ಮನಸ್ಸಂದ್ರೆ ಹೆಂಗಿರುತ್ತೆ. ಹಾಲಿನ ಮನ್ಯಾಗ ಚಂದ ಅಡಿಗೆ ಇರ್ತದೆ, ಚಂದ ಪ್ರಸಾದ ಇರ್ತದೆ. ಧಾಬಾಕ್ ಹೋಯ್ತದ ಮನಸ್ಸು. ಧಾಬಾಕ್ ಹೋಗಿ ಮನ್ಯಾಗ ಬಂದು ನೀವು ಪಾಪ ನೀವು ಏನು ಮಾಡಿದ್ರಿ ಅಡಿಗೆ ಸಪ್ಪನ ಬೇಳೆ ಅಂತೀರಿ. ಇಲ್ಲಿ ಬಂದವ್ರು ಯಾರು ಹಂಗೆ ಮಾಡಲ್ರು. ಆದ್ರೆ ಹಂಗಿರ್ತದ ನಮ್ಮ ಮನಸ್ಸು. ಅದಕ್ಕೆ ಅಂಥ ಮನಸ್ಸನ್ನ ನಾವು ತರಬೇತಿ ಚಂದ ಕೊಟ್ಟಿವಂದ್ರೆ ಆ ಮನಸ್ಸು ಆ ಕಡೆ ಎಂದು ಹೋಗಲ್ಲ. ಅದು ಇಲ್ಲೇ ಬರ್ತದೆ, ಈ ಕಡೆ ಬರ್ತದೆ. ಅದಕ್ಕೆ ಅಂಥ ಮನಸ್ಸನ್ನ ನಾವು ಸಿದ್ಧ ಮಾಡ್ಕೋಬೇಕು. ಮನಸ್ಸು ಹೆಂಗದ್ರಿ, ನಾವು ಹೆಂಗೆ ಟ್ರೈನಿಂಗ್ ಕೊಡ್ತೀವಿ ಹಂಗೆ ಅದು ಅಡ್ಜಸ್ಟ್ ಆಯ್ತು. ನೀವು ನಸಿಕಿನ 5 ಗಂಟೆಗೆ ಏನಾದ್ರು ಕಲೀರಿ ಬರೋಬ್ಬರ ನಿಮ್ಮ ಮನಸ್ಸು 5 ಗಂಟೆಗೆ ಎಬ್ಬಿಸ್ತದೆ, ದಿನ ಎಬ್ಬಿಸ್ತದೆ. ಅದು ಕರೆಕ್ಟ್ ಅದು ಎಣ್ಣೆ ಇರಲಿ 5ಕ್ಕೆ ಹೇಳ್ತದೆ. ನೀವು ಹೆಂಗೆ ಕೊಟ್ಟರೆ ಟ್ರೈನಿಂಗ್ ಹಂಗಿದ್ರೆ ಮನಸ್ಸು ಕಲಿ. ಹಂಗೆ ನಾವು ಶರಣರ ಸಂಘದಲ್ಲಿ ಇದ್ರೆ ಇದ್ರ ಮನಸ್ಸಿನ ಟ್ರೈನಿಂಗು ಅದ್ಭುತ ಆಯ್ತದ. ಅವಾಗ ಮನಸ್ಸು ಏನಾಯ್ತದ ಅಂದ್ರೆ ಸಣ್ಣ ಮನಸ್ಸಾಗಲ್ಲ, ಅದು ಘನಮನ ಮನಸ್ಸಾಯ್ತದ. ಅದು ಘನಮನ ಅಂತ
ಘನಮನ ಅಂದ್ರೆ ಅದು ಬಸವಣ್ಣವ್ರ ಮನಸ್ಸಿದ್ದಾಗ, ಶರಣರ ಮನಸ್ಸಿದ್ದಾಗ ಮಹಾಮನಿ ಅಂತಾರದು. ಮಹಾಮನಿ ಅಂದ ಕೂಡಲೇ ನಮ್ಮ ಕಣ್ಣೆದ್ರೆ ಏನು ಬರ್ತದ, 3-4 ಅಂತಸ್ತು ಅಂತ ಬರ್ತದೆ. ಹಂಗಿಲ್ಲ. ಮಹಾಮನಿ ಅಂದ್ರೆ ಏನು? ಯಾರು ಮನಸ್ಸು ವಿಶಾಲ ಅದನೋ, ಯಾರ ಮನಸ್ಸು ಎಲ್ಲರೂ ನನ್ನವರೇ ಅಂತ ಅನ್ನುವಂಥ ಭಾವನೆ ಇದೆಯೋ, ಯಾರ ಮನಸ್ಸು ನಮ್ಮ ಕಡೆ ನಮ್ಗೆಲ್ಲರೂ ನಮ್ಮವರಂತ ಅಂತಃಕರಣದಿಂದ ಪ್ರೀತಿ ಮಾಡ್ತೀವೋ ಅದೇ ಮಹಾಮನಿ. ಅಂಥ ಮನಸ್ಸು ನಮ್ದಾಗಬೇಕಾದ್ರೆ ಸ್ವಲ್ಪ ಈ ಪ್ರಭುದೇವರ ಸಂದೇಶ ಕಡೆ ನಾವು ಲಕ್ಷ್ಯ ಕೊಡಬೇಕು. ಪ್ರಭು ನಮ್ಗೆ ಬಹಳ ಜನ ಬರ್ತಾರೆ, ಯಪ್ಪ ಬಹಳ ಕಿರಿಕಿರಿ ಅದರಿ, ಮನಸ್ಸಿಗೆ ಶಾಂತಿನೇ ಇಲ್ಲ, ಮನಸ್ಸಿಗೆ ಶಾಂತಿನೇ ಇಲ್ಲ. ಶಾಂತಿ ಎಲ್ಲದ? ಹಾ, ಒಳಗ ಶಾಂತಿ ನಮ್ಮ ಒಳಗ, ಹೊರಗಿಲ್ಲ ಶಾಂತಿ. ಆ ಶಾಂತಿ ನಮ್ಮ ಒಳಗ ಶಾಂತಿ ಇಟ್ಟುಕೊಂಡು ನಾವು ಹೊರಗೆ ಹುಡುಕ್ತಾ ಇದ್ದೀವಿ. ಹೊರಗೆ ಹುಡುಕ್ರೆ ಎಂದೂ ಸಿಗಲ್ಲ. ನೀವು ಮತ್ತೊಬ್ಬರ ಮನೆಗೆ ಹೋದ್ರೂ ಅಲ್ಲಿ ಶಾಂತಿಯಿಂದ ಆಗಲ್ಲ, ಮತ್ತೆ ಎಲ್ಲಿ ಹೋದ್ರೂ ಆಗಲ್ಲ. ಅದಕ್ಕೆ ಪ್ರಭುದೇವರೇ ಹೇಳ್ತಾರಲ್ಲ, ಸುತ್ತಿ ಸುತ್ತಿ ಬಂದಾಡಿಲ್ಲ, ಲಕ್ಷ್ಯ ಹೆಂಗೆ ನಿಂದಾಡಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರೂ ಶಾಂತಿ ಇಲ್ಲ. ಅದು ತನ್ನ ಒಳಗದ, ತನ್ನ ಒಳಗಿರುವಂತ ಶಾಂತಿಯನ್ನ ನಾವು ಕಂಡುಕೋಬೇಕು. ಅದಕ್ಕೆ ನೀವೊಂದು ಮಾತು ಎಲ್ಲರೂ ನೆನಪಿಟ್ಕೋಬೇಕು. ಏನಂದ್ರೆ, ದೇವರು ನಮ್ಮ ಒಳಗ ಅದ್ಭುತ ಸಾಮರ್ಥ್ಯ ಅಡಗಿಸಿಟ್ಟ. ಅದ್ಭುತದ ಸಾಮರ್ಥ್ಯ ಎಷ್ಟು ಅದ್ಭುತದ ಅಂದ್ರೆ, ನಾವು ಎಷ್ಟದ ಬೆಳೆಸ್ಕೊತೀವಲ್ಲ ಅಷ್ಟದ ವಿಕಾಸ ಐತಿ, ಅಷ್ಟದ ವಿಕಾಸ ಐತಿ. ಅದು ಬೆಳೆಸ್ಕೋಬೇಕು. ಯಾರು ಬೆಳೆಸ್ಕೋತಾರಲ್ಲ ಅದು ಅದ್ಭುತ. ಅದು ಶಕ್ತಿ ಬಹಳ ಜನ ಏನ್ ನಮ್ಮ ಕೈಲೇನಾಯ್ತದ ಯಕ್ಕ, ನಮ್ಮ ಕೈಲೇನ ನಾವು ಹಣೆ ಬರೇ ಕೊಟ್ಟಿ ಅದ, ನನ್ನ ದೈವನೇ ಶೆಟ್ಗಿ ಹೆಂಗ್ ಬರ್ತಾಳು ಹುಟ್ಟಣ ಅಂದ್ರೆ ಏನು ಆಗಲ್ಲ. ಹಂಗೆಂದೂ ಅನ್ನಬಾರ್ದು, ಎಂದೂ ಅನ್ನಬಾರ್ದು. ನಮ್ಮ ಕೈ ಆಗ್ತದ ಅಂದ್ರೆ ಹಾಗೇ ಆಗ್ತದೆ. ಹಂಗ ನಾವು ಅದಕ್ಕೆ ಹಂಗ ಮಾಡ್ಬೇಕದು. ಅದಕ್ಕೆ ಇವತ್ತಿನ ವಚನ ಅದೇ ಅದ. ಏನದ ಅಂದ್ರೆ, ನಮ್ಮ ಮನುಷ್ಯನೊಳಗ ಅದ್ಭುತ ಹೇಳ್ತಾರೆ ಪ್ರಭುದೇವರು, ನಮಗ್ ಶಾಂತಿ, ಸಮಾಧಾನ, ಸಂತೃಪ್ತಿ ಬದುಕು ನಾವು ಸಾಗಿಸ್ಬೇಕಾದ್ರ, ನಾವು ಆರಾಮಾಗಿರ್ಬೇಕಾದ್ರ ಸ್ವಲ್ಪ ನಮ್ಮ ಅಂತರ್ಮುಖಿ ಕಡೆ ನಮ್ಮ ಜೀವನ ಮಾಡ್ಕೋಬೇಕು. ನಮ್ಮ ಒಳಗಿರುವ ಶಕ್ತಿಯನ್ನ ನಾವು ಗುರುತಿಸ್ಕೊಂಡು ಅದನ್ನ ನಾವು ಬೆಳೆಸ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂತ. ಅಂದ್ರೆ ಏನು? ಶಿಲೆಯೊಳಗಣ ಪಾವಕನಂತೆ. ಶಿಲೆ ಅಂದ್ರೆ ಗೊತ್ತಾಯ್ತು, ಕಲ್ಲು. ಕಲ್ಲಿನೊಳಗೆ ಏನ್ ಅಡಗಿರ್ತದೆ? ಅದ್ಭುತ ಬೆಂಕಿ ಅಡಗಿರ್ತದೆ. ಅದರಷ್ಟು ಪವರ್ಫುಲ್ ಅದು ಬರುತ್ತಿದ್ರೆ ಅದ್ಭುತ ಸಾಮರ್ಥ್ಯ. ಕಲ್ಲೊಳಗೆ ಶಿಲೆಯೊಳಗಣ ಪಾವಕನಂತೆ. ಅದ್ರೊಳಗ ಬಹಳ ಶಕ್ತಿ ಇರ್ತದೆ. ಹಂಗ ನಮ್ಮೊಳಗೂ ಅದ್ಭುತ ಶಕ್ತಿ ಅದ, ನಮ್ಮೊಳಗೂ ಅದ್ಭುತದ ಶಾಂತಿ ಸಾಗರೇ ನಮ್ಮೊಳಗದ. ಆ ಸಂತೃಪ್ತಿ ಅನ್ನುವಂತ ಸಾಗರೇ ನಮ್ಮೊಳಗದ. ಆದ್ರೆ ನಮಗದು ಅರಿವಿಲ್ಲ, ಅದು ನಮಗ್ ತಿಳುವಳಿಕೆ ಇಲ್ಲ. ನಿಮ್ಗಾಗ ಹೇಳ್ತೀನಿ ನಾನು, ತೇನ್ಸಿಂಗ ಕುರಿ ಕೈತಿದ್ದ ಒಂದು ಸಣ್ಣ ಹುಡುಗ, ಓದು ಬರ ಏನಿಲ್ಲ, ಕುರಿ ಕೈತಿದ್ದ. ಆ ತಾಯಿ ಕುರಿ ಕಾಯ್ತಾ ಇದ್ದಾಗ ಹಿಮಾಲಯ ಪರ್ವತ ಸುತ್ತ ಕುರಿ ಕಾಯ್ತಿದ್ದ. ಮಗ ಒಂದ್ ದಿವಸ ಏರ್ಬೇಕು ನೋಡು, ಮಗ ಇದೊಂದು ಏರ್ಬೇಕು ನೋಡು,
ಒಂದಿಷ್ಟು ಏನ್ ಬೇಕು ನೋಡು ಅಂತಿರು. ಯಾರಂತಿರು? ತಾಯಿ ಅಂತಿರು. ಅವ ತಾಯಿ ಎಂಬುದರಿಂದ ಅವ ಒಂದ್ ದಿವಸ 20, 25, 30 ವಯಸ್ಸು ಆದ್ಮೇಲೆ ಬರುವಂತ ಏನೇ ಬಿಟ್ಟವ. ಏನೇ ಬಿಟ್ಟ ಮೊಟ್ಟ ಮೊದಲು ಭಾರತದಲ್ಲಿ ಪ್ರಪಂಚದಲ್ಲಿನೇ ಮೊಟ್ಟ ಮೊದಲು ಹಿಮಾಲಯವನ್ನ ಏರಿ ತುಟ್ಟ ತುದಿ ಹೋಗಿ ಅಲ್ಲಿ ಭಾರತ ಧ್ವಜವನ್ನು ನೆಟ್ಟು ಬಂದವರು ಶಕ್ತಿ ಹೆಂಗ್ ಬಂತ ಹೇಳಿ? ತಾಯಿ ಪ್ರೇರಣೆ. ಅದು ಒಳಗಿರುವ ಶಕ್ತಿ ತಾಯಿ ಗುರುತಿಸ್ತು. ತಾಯಿ ಒಳಗಿರುವ ತಾಕತ್ತು ತಾಯಿ ಗುರುತಿಸ್ತು. ನಾವು ಮಗ ಎಲ್ಲ ಕಟ್ಟಿರೋದು ಮಗ ಬುದ್ಧಿ ಅಂತ. ಹಂಗ ಮಕ್ಕಳಿಗೆ ಉನ್ನತ ವಿಚಾರಗಳು ಹಾಕ್ಬೇಕು. ಮಕ್ಕಳಿಗೆ ಒಳ್ಳೆ ಆಲೋಚನೆಗಳನ್ನ ಕೊಡ್ಬೇಕು. ಎತ್ತರವಾದಂತ ಸಂಸ್ಕಾರವನ್ನ ಕೊಡಬೇಕು. ಸಣ್ಣದ ಕೊಡಬಾರ್ದು. ಬಹಳ ಎತ್ತರದ ಸಂಸ್ಕಾರ ಕೊಡ್ಬೇಕು. ಮತ್ ಮಕ್ಕಳಿಗೆ ತಪ್ಪಿದ್ರು ಸ್ವಲ್ಪ ನಾವು ಸಿಟ್ಟು ಮಾಡಬೇಕು. ಈ ನಾವು ಅಲ್ಲಿ ಇಲ್ಲಿ ನಾವು ತಿರುಗಾಡ್ತೇವಲ್ರಿ ಬಹಳ, ಅಲ್ಲಿ ಇಲ್ಲಿ ಓಡಾಡಿದ್ರೆ ಈ ಮಗ ಇಬ್ರು ಜಗಳ ಆಡ್ತಿರ್ತಾರೆ. ಅದು ತಪ್ಪು ಯಾರನ್ನ ಇರ್ತದೆ ಮಕ್ಕಳ ಅಂದ್ಮೇಲೆ ಇವ್ರದ್ದು ಕೇಳಿ ಅವ್ನ ತಾಯಿದ ಜಗಳ ಆಡ್ತಾರೆ ಗೌರಿ. ಅವನಿಗೆ ಒಳಗೆ ಕರ್ಕೊಂಡು ಹೋಗ್ತಾಳೆ, ಈಕೆ ಒಳಗೆ ಕರ್ಕೊಂಡು ಹೋಗ್ತಾಳೆ. ಇಬ್ರು ಇನ್ನೇನು ಯುದ್ಧ ನಡೀತು. ಕೈ ಬಾಯಿ ಹೋಗಿ ಕೈಗೆ ಚಾಲು ಕೆಲಸ. ಇವ್ ಕೈ ಚಾಲು ಹೋಗ್ತಿರ್ತಾವ ಮತ್ತೆ ಅವ ಎರಡು ಆ ಕಡೆ ಆಡ್ಕೊತಿರ್ತಾವ. ನೋಡಿದ್ ಹೇಳ್ತೀನಿ ಅಂದ್ರೆ ಇದು ಹಂಗಲ್ಲ. ನಮ್ಮೊಳಗೆ ಅದ್ಭುತ ಶಕ್ತಿ ಸಾಮರ್ಥ್ಯ. ಪೇಪರ್ ಮಾಡ್ತಿದ್ದ ಒಬ್ಬ ಹುಡುಗ, ಪೇಪರ್ ಮಾಡ್ತಿದ್ದ. ಅವನಿಗೆ ಅವನ ಸಂಸ್ಕಾರ, ಅವನ ತಾಯಿ ಮತ್ತು ಶಿಕ್ಷಕರು ಒಳ್ಳೆ ಸಂಸ್ಕಾರ ಕೊಟ್ಟರು. ಅವ ದೊಡ್ಡ ವಿಜ್ಞಾನಿಯಾಗಿ ಭಾರತದ ರಾಷ್ಟ್ರಪತಿ ಆದ ಅಬ್ದುಲ್ ಕಲಾಂ. ಅದಕ್ಕೆ ಹೇಳ್ತಾರ, ಶಿಲೆಯೊಳಗಣ ಪಾವಕನಂತೆ. ನಮ್ಮೊಳಗೆ ಅದ್ಭುತ ಶಕ್ತಿ ಅದ. ನಾವ್ ಯಾರು ಬಡವರು ಅಂತ ತಿಳ್ಕೋಬಾರ್ದು. ನಾವ್ ಯಾರು ನಮ್ಮೊಳಗೆ ಏನು ಕೈಲಾಗದಂತ ತಿಳ್ಕೋಬಾರ್ದು. ಹಂಗದು ತರಬೇತಿ ಮನ್ಸಿಗೆ ಕೊಡ್ಬೇಕದು. ಹಂಗ ಮನ್ಸಿಗೆ ಕೊಟ್ಟರೆ ಅಂದ್ರ ಖಂಡಿತವಾಗಿಯೂ ನಾವು ಎತ್ತರಕ್ಕೆ ಹೋಯ್ತು. ಅಂದ್ರೆ ಅಪ್ಪ ಹೇಳಂದ್ರ ನಮ್ಮ ಶಕ್ತಿ ಅಂದ್ರೆ ಮ್ಯಾಲಿನ ಮಾಳಿಗೆ ಮೇಲಿನ ಕೆಲ ಜಿಗಿದಿರಿ ನನಗೆ. ಅದು ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕಂದ್ರೆ ಮ್ಯಾಲಿಂದ ಸಿಗಿಬಹುದು. ಅದು ಪ್ರಾಕ್ಟೀಸ್ ಬೇಕು. ಅಪ್ಪ ನನಗೆ ಶಕ್ತಿ ಅದ ಕೇಳಂತ ಮಾಳಿಗೆ ಮೇಲೆ ನಾಳೆ ಬಂದು ನಾವು ಕೇಳಿ. ಅಂದ್ರೆ ನನ್ನ ಒಳಗ ಅದ್ಭುತ ಶಕ್ತಿ. ಆ ಶಕ್ತಿಯನ್ನ ಗುರುತಿಸ್ಬೇಕಷ್ಟೇ. ಈ ಕೆಲವರೆಲ್ಲ ತರುಣರೆಲ್ಲ ಕೂಡ್ಕೊಂಡು ಜೋಗ್ ಜಲಪಾತ ನೋಡ್ಲಕ್ ಹೋದ್ರಂತ. ಜೋಗ್ ಜಲಪಾತ ನೋಡ್ಲಕ್ ಆ ಜೋಗ್ ಜಲಪಾತ ಮ್ಯಾಲಿಂದ ವರ್ಷಧಾರೆ ಧಬ 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 ಬೀಳ್ತಿತ್ತು. ಎಲ್ಲ ಹುಡುಗರು ಸೀಟಿ ಹೊಡೆಯೋದು, ಕುಣಿಯೋದು, ಮಾಡೋದು, ಕೇಕೆ ಹೊಡೆಯೋದು, ಎಷ್ಟು ಸುಂದರ ದೃಶ್ಯ ಕೊಡೋದು. ಅದ್ರ ಒಬ್ರು ಬಾಜಿ ನಿಂತು ಹಿಂಗೆ ಆಲೋಚನೆ ಮಾಡತ್ತೆ. ನೀ ಬಾರು ಹಂಗೆ ನಿಂತಿರ್ತಿ ನೋಡು. ಅವ್ರು ಹಂಗೆ ನಿಂತರು. ಅವಳಾಗ ವಾಟ್ ಎ ಲಾಸ್ ಅಂದ್ರು. ವಾಟ್ ಎ ಲಾಸ್. ಎಷ್ಟು ಶಕ್ತಿ ವ್ಯಯ ಆಗ್ಲತ್ತದ, ಎಷ್ಟು ಶಕ್ತಿ ವ್ಯಯ ಆಗ್ಲತ್ತದ. ಅವ್ರು ಮುಂದೆ ಏನ್ ಮಾಡಿದ್ರು, ಅದನ್ನ ವಿದ್ಯುತ್ ಶಕ್ತಿಯ ರಭಸದಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿ ಇಡೀ ಕರ್ನಾಟಕ ತುಂಬಾ ಬೆಳಕು ಮಾಡಿದ್ರು. ಅವರೇ ಅಂದ್ರೆ ಅಂಥ ನಾ ಯಾಕೆ ಹೇಳ್ತೀನಿ ಇವೆಲ್ಲ ಮಾತಂದ್ರೆ, ಹಂಗ ಎಲ್ಲಿ ಏನ್ ತಾಕತ್ತದ, ಎಲ್ಲಿ ಏನ್ ಶಕ್ತಿ ಅದ ನಮ್ಮ ಒಳಗೆ ಇರ್ತದೆ. ಮಕ್ಕಳಿಗೆ ಬಹಳ ಜನ ನಮ್ಮ ಸ್ಕೂಲಿಗೆ ಹೋದಾಗ ಆ ಹುಡುಗರಿದ್ದಾರೆ, ಅಪ್ಪ ನೀವು ಭಾಳ ದಡ್ಡನಲ್ಲಿ ದಡ್ಡನ ಅಂತ.
ನಾವೆಲ್ಲ ಮಾಸ್ತರ್ ನೀನೇ ದಾಟಿದ್ದಿ ಅಂತೀನಿ. ಮಕ್ಕಳು ದಾಟಿರಲ್ಲ, ಮಕ್ಕಳು ಯಾರು ದಾಟಿರಲ್ಲ. ಅದೇನೋ ಪರಿಸರದಿಂದ ನೀವು ಸರಿಯಾಗಿ ಸಣ್ಣ ಕ್ಲಾಸ್ ಇದ್ದಾಗ ಓದಾಕ ಬರಲಾರದ್ರಿಂದ, ಚೆನ್ನಾಗಿ ಅಭ್ಯಾಸ ಆಗಲಾರದ್ರಿಂದ ಸ್ವಲ್ಪ ಹಿಂದಿರ್ತಾರಷ್ಟೇ. ಅವ್ರಿಗೆ ಚಂದ ನೀವು ಒಂದು ಸಪ್ರೇಟ್ ತಗೊಂಡು ಕಲಿಸ್ರಿ, ಅವ್ರಿಗಿಂತವ್ರು ಮುಂದೋಯ್ತು. ನಮ್ಮಲ್ಲೇ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಹುಡುಗಿದ್ದ, ಇಲ್ಲಿ ಒಂದು ತಾಂಡ, ಬೀರ್ಗಿ ತಾಂಡದ ಸಮೀಪ. ಅವ್ರ ಮುಖ್ಯ ವಯಸ್ಸು 95 ವಯಸ್ಸಾಗಿದೆ. ಅವಾಗ ಗೊತ್ತ ಬಂದ, ಗುರುಗಳೇ ಇವನಿಗೆ ಏನು ಬರೋದು, ಹೆಂಗಾರಮ್ಮ ನಿಮ್ಮಲ್ಲಿ ಇಟ್ಕೋರಿ ಅಂತ. ಅವ ನಮ್ಮ ಮತ್ತೆ ನಂಗೆ ಫೀಸ್ ಕೊಡೋದು ಶಕ್ತಿ ಇಲ್ಲ, ಇದೊಂದು ನನಗೆ ಆಶೀರ್ವಾದ ಮಾಡಿ. ಅವನ ನಡುಗು ಆ ವಯಸ್ಸಿನಾಗ ಬಂದು ನೋಡಿ ನಮ್ಮ ಮನಸ್ಸು ಕರೆದು, ಆಯ್ತಪ್ಪ ಅಡ್ಮಿಷನ್ ಮಾಡಂತ ಹೇಳಿ ಒಬ್ಬರಿಬ್ಬರಿ ಟೀಚರ್ ಒಪ್ಪಿಸ್ತೀವಿ, ಇದು ಚಂದ ಕಲಿಸ್ತೀವಿ. ಅವ ನಮ್ಮಲ್ಲಿ 7ನೇ ಬಂದಿದ್ದ. 7, 8, 9 ಚಂದ ಮಾಡ್ಕೊತ್ 10ನೇಕ ಅವ 80 ಮಾರ್ಕ್ಸ್ ತಗೊಂಡು ಪಾಸ್ ಅದ. PUCಗೆ ಮತ್ತು ಅದಕ್ಕೆ ಹೆಚ್ಚಿನ ನಂಬರ್ ತಗೊಂಡು ಪಾಸ್ ಅದ. ಇವತ್ತವ DC AC ಆಗಿ ಬೆಂಗಳೂರು ಡ್ಯೂಟಿ ಮಾಡತ್ತ. ಅಂದ್ರೆ ನನ್ನ ಒಳಗೆ ಅದ್ಭುತ ಶಕ್ತಿ ಅದ. ನೀವು ಯಾರು ನನಗೆ ಆಗದು, ನನ್ನಿಂದ ಆಗದು, ನನಗೆ ಆಗಲ್ದು ಎಂಬುದು ನಮ್ಮ ಮೈಂಡದಿಂದ ಡಿಲೀಟ್ ಮಾಡಕ್ಕೆ. ಆಗ್ತದಂದ್ರೆ ಅದು ಚಲೋ, ಅದು ಆಗ್ತದಂದ್ರೆ ಆಗದಂದ್ರೆ ಆಗಲ್ಲ. ಅದಕ್ಕೆ ಇಲ್ಲಿ ಪ್ರಭುದೇವರು ಏನು ಹೇಳ್ತಾರ, ಹಂಗ ನಮ್ಮ ಒಳಗೆ ಅದ್ಭುತ ಶಕ್ತಿ ಅದ. ಹೆಂಗ ಶಿಲೆಯೊಳಗಣ ಪಾವಕನಂತೆ. ಅದ್ಭುತ ಶಕ್ತಿ ಅಂದ್ರೇನು? ಇಲ್ಲಿ ಪ್ರಭುದೇವರು ಇದು ಪಿಂಡ ಸ್ಥಳ ಅಂತ ಕರೀತಾರೆ. ಪಿಂಡ ಸ್ಥಳದ ವಚನೆ ಅಂದ್ರೆ ನಮ್ಮ ಒಳಗೆ ದೇವರದಾನ. ದೇವರಂದ್ರೇನು? ಶಕ್ತಿ. ಆ ಪರಮಾತ್ಮ ಅದಾನ. ಹೆಂಗದಾನ? ಶಿಲೆಯೊಳಗಣ ಪಾವಕನಂತೆ. ನಮ್ಗ ಅಂತ ಶಾಂತಿ ಸಿಗ್ಬೇಕಾದ್ರೆ ನಮ್ಮ ಒಳಗನೆ ನಾವು ಹುಡ್ಕೋಬೇಕೆ ವಿನಃ ಹೊರಗೆ ಹುಡುಕ್ಲಕ್ಕೆ ಎಂದು ಸಾಧ್ಯ. ನಮ್ಗೆ ಏನಾಗ್ಯದ್ರಿ, ಮರುವಾಗ್ಯಾವ. ನಮ್ಮೊಳಗೆ ಶಕ್ತಿ ಅದ ಅನ್ನೋದು ನಾವು ಮರ್ತು ಬಿಟ್ಟಿವಿ. ಅದಕ್ಕೆ ಮರ್ತರ ಎಂದು ಇವಾಗಲ್ಲ. ಅದಕ್ಕೆ ನಾವೆಂದೂ ಮರಿಬಾರ್ದು. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಉದಕದೊಳಗಣ ಪ್ರತಿಬಿಂಬದಂತೆ. ಇದು ನಿಮಗ ಅರ್ಥ ಆಗ್ಬೋದು. ನೀರಿರ್ತದಂತ ತಿಳ್ಕೊಳ್ಳಿ. ನೀರಿನಾಗ ನಿಮ್ಮ ಕೆಳದಾಗ ಒಂದು ಬೆಡಿಗೆ ಇರ್ತದೆ. ಅಲ್ಲಿ ನೀರಾಗ ಏನ್ ಬೀಳ್ತದ? ಪ್ರತಿಬಿಂಬ ಬೀಳ್ತದೆ. ನಿಮ್ದು ಬೀಳ್ತದ, ಬೆಡಿಗೆ ಬೀಳ್ತದೆ. ಅದು ನೀರು ಅದು ಬಿದ್ದರೂ ಅದು ನೀರಿಗೆ ಅಂಟು ಬರ್ತದೆ? ಅಂಟ್ಕೊಂಬಲ್ಲ. ನೀರು ಬಿಳಿಯಿದ್ದು ಅಂಟ್ಕೊಂಬಲ್ಲ, ಕೆಂಪಿದ್ದು ಅಂಟ್ಕೊಂಬಲ್ಲ. ಮತ್ತೆ ಯಾವ್ದಾರ ಇದ್ರು ಅದಕ್ಕೇನಾಗಲ್ಲ. ನನ್ನ ಹೇಳಿಗೆ ಏನಾಯ್ತದೆ? ಏನು ನೀರೇ ಇರ್ತದೆ, ಅದು ಎದಕ್ಕೂ ಅಂಟ್ಕೊಂಬಲ್ಲ. ಹಂಗ ಪರಮಾತ್ಮ ಎಲ್ಲರೊಳಗದ. ಅದ್ಭುತ ಶಕ್ತಿ ಎಲ್ಲರೊಳಗದ. ಹೆಂಗದ? ಉದಕದೊಳಗಣ ಪ್ರತಿಬಿಂಬದಂತೆ. ನೀವು ತಕ್ಕಡಿ ನೋಡಿರಲಿಲ್ಲ? ಎಷ್ಟೋ ತೂಗ್ತು, ಅದು ತೂಗ್ತು, ಇದು ತೂಗ್ತು, ಅದು ಅನಿಸ್ಕೊತದೆ ಇಲ್ಲ. ಅದಕ್ಕೆ ಅಷ್ಟು ದೂರ ನಮ್ಮ ನಾಲಿಗೆನೇ ತಗೊಳ್ಳಿ. ನಾಲಿಗೆ ಅದು ತಿಂತು, ಇದು ತಿಂತು, ಎಲ್ಲನೇ ತಿಂತು. ಏನ್ ತಿಂದ್ರು ನಾಲಿಗೆ ಏನಾರ ಅಂಟ್ತದೆ. ಮತ್ತೆ ಹೆಂಗಿರಲ್ಲ ಹಂಗೆ ಇರ್ತದೆ. ಹಂಗ ನಾವು ಜೀವನದಲ್ಲೇ ಹಿಂಗಿರ್ಬೇಕು. ಇದು ಪ್ರಭುದೇವರು ಜೀವನ
ಇರ್ಬೇಕು, ಸಂಸಾರದಾಗ ಇರ್ಬೇಕು, ಕಾರೋಬಾರ್ ಮಾಡ್ಬೇಕು, ತರ್ಬೇಕು, ಕೊಡ್ಬೇಕು, ಎಲ್ಲನೂ ಮಾಡ್ಬೇಕು. ಆದ್ರ ನಿರ್ಲಿಪ್ತತೆ, ನಿರ್ಲಿಪ್ತತೆ. ಆ ನಿರ್ಲಿಪ್ತ ಜೀವನ ಇತ್ತು ಅಂದ್ರ ನಮ್ಮ ಜೀವನ ಸುಂದರ. ನಾವು ಇದು ಮಾಡ್ಕೋಬಾರ್ದು, ಕರ್ತವ್ಯ ಮಾಡಬೇಕು, ಮಾಡಬೇಕು, ಚಂದ ಮಾಡಬೇಕು. ಅದ್ರಾಗೇನಿಲ್ಲ. ಬ್ಯಾಂಕಿನಾಗ ದಿನ ಮ್ಯಾನೇಜರ್ ಕೋಟಿ ಕೋಟಿ ಎಣಿಸ್ತಾನೆ, ಎಲ್ಲರೂ ನಂದು ಅಂತಾನೇನೋ, ನಂದು ಅಂತಾನೆ. ಹಾಗೆ ನೀವು ಎಣಿಸ್ರಿ, ಬ್ಯಾಡನಲ್ಲ, ಎಣಿಸ್ರಿ, ಎಣಿಸ್ಬೇಕು, ಎಣಿಸ್ಬೇಕು. ಆದ್ರೆ ಹೆಂಗ್ ಎಣಿಸ್ಬೇಕು? ಬ್ಯಾಂಕ್ ಮ್ಯಾನೇಜರ್ ಇದ್ದಂಗೆ ಎಣಿಸಿದ್ರೆ ನಿಮ್ಗೆ ತಾಪ ಆಗಲ್ಲ. ಅಲ್ಲಿ ನಾ 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 ಅಂತ ಅಂಟಿಸ್ಕೊತೀರಲ್ಲ, ತಾಪ ಶುರುವಾಗ. ಈಗ ನಾವು ತಿಂಗಳು ಆಪರೇಷನ್ ಮಾಡಿಕೊಂಡು ಕಲ್ಯಾಣಕ್ಕೆ ಹೋದೆವು 20 ದಿವಸ. ನಾವು ಇಲ್ಲಿದ್ದಾಗ ನಿರ್ಲಿಪ್ತಿರ್ತೀವಿ, ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ಇದು ಏನಾಯ್ತು ನಿಮ್ಗೆ ಒಂದಿನ ಮನೆ ಬಿಟ್ಟು ನಮ್ಮ ಮಗಳೇನಂತು ಅಲ್ಲಿ ಹಾಕಿ ಕುಡಿಸ್ತೋ ಇಲ್ಲೋ, ಗುಳಿಗೆ ಹಾಕಿದ್ರೋ ಇಲ್ಲೋ. ನಾವು ಅಲ್ಲಿ ಹೋದಾಗ ಇದನ್ನ ಚಿಂತೆ ಮಾಡಲ್ಲ, ಅಲ್ಲದ ಅಲ್ಲೇ, ಇಲ್ಲಿ ಬಂದಾಗ ಇಲ್ಲಿ ಕರ್ತವ್ಯ ಮಾಡಬೇಕು, ಎಲ್ಲನೂ ಮಾಡಬೇಕು. ಯಾವುದು ಇದು ಮಾಡಬಾರ್ದು. ಶರಣರು ಮಾಡಂತ ಹೇಳ್ಯಾರ, ಮಾಡಿದ್ರು. ಬಸವಣ್ಣವ್ರು ಹೆಂಗಿದ್ರು ಹೇಳಿ, ಎಲ್ಲರೂ ಮಾಡ್ತಿರೋರು, ಎಲ್ಲನೂ ಮಾಡ್ತಿರು. ಆದ್ರೆ ಯಾವುದಕ್ಕೂ ಹಚ್ಕೊಳ್ಳಾದ ಪ್ರಜ್ಞೆ, ಆರಾಮಾಗಿ ಕಿರೀಟ ಹಾಕೊಳ್ಳೋದು ಅಷ್ಟೇ ಪ್ರಸನ್ನತೆ. ನಮ್ಮ ಮುಖ ಕಿರೀಟ ತೆಗೆಯಲು ಅಷ್ಟೇ ಪ್ರಸನ್ನತೆ. ಸಂತ ತುಕಾರಾಮ್ ಹೆಂಗಿರ್ತರು? ಹೆಂಡತಿ ಎಷ್ಟೇ ಬೇಗ ಆನಂದ ವಿಠಲ ಅಂತ ಆನಂದದಾಗ ಇರ್ತೀವಿ ನಾವು. ಯಾರು ಬೈದ್ರೇನು, ಯಾರು ಉಳ್ಳಾಗಡ್ಡಿ ಸರ ಹಾಕಿದ್ರಂತ, ಯಾರ್ಯಾರು ಏನೇನೋ ಮಾಡಿದ್ರು, ಏನ್ ಮಾಡಿದ್ರು ಅವ ನಮಗ ಹಂಗಲ್ಲ. ನಾವು ಯಾವುದನ್ನು ಎಲ್ಲರೂ ಮಾಡಬೇಕು, ಹಚ್ಕೊಳ್ಳಾರ್ದಂಗೆ ಮಾಡಬೇಕು. ಅದಕ್ಕೆ ಇಲ್ಲಿ ಪ್ರಭುದೇವರು ಏನ್ ಹೇಳಿದ? ಉದಕದೊಳಗಣ ಪ್ರತಿಬಿಂಬದಂತೆ, ಪ್ರತಿಬಿಂಬದಂತೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ, ಭಾಳ ಚಂದ. ನೀವು ಸಿನಿಮಾ ನೋಡ್ತೀರಿ, ಎಲ್ಲರೂ ಹೋಗಿ ಸಿನಿಮಾದಾಗೆ ನೀವು ತಾಗಿ ರಕ್ತ ಸುರಿತಿರ್ತು, ಅದ್ಭುತ ಸುರಿತಿರ್ತು. ಏನು ಅದು ಹುಡ್ಕೋತಾ ರಕ್ತ ಸುರಿತಿರ್ತು. ಅದ್ರ ಪರ್ದ ಕೇಟ್ರೆ 10 ಜನ ರಕ್ತ ಇಟ್ಟಿತ್ತು ಹೇಳಿ, ಪರ್ದಕ್ಕಿಂತ 10 ಜನ ಸ್ವಲ್ಪ ಏಟು ಅಂತಲ್ಲ. ಹಂಗ ನಾವು ಎಲ್ಲರೂ ಪ್ರಪಂಚದಾಗ ಇರ್ಬೇಕು, ಸಂಸಾರದೊಳಗೆ ಇರ್ಬೇಕು. ಹೆಂಗಿರ್ಬೇಕು? ಸಿನಿಮಾದಾಗಿನ ಪರ್ದ ಇದ್ದ ಹೆಂಗಿರ್ಬೇಕು, ಪರ್ದ ಇಟ್ಟು ಹೆಂಗಿರ್ಬೇಕು. ಆ ತಾಕತ್ತು ಬರ್ತದ. ನೀವು ಪ್ರವಚನ ಕೇಳಿ, ತಪ್ಪದೆ ಕೇಳಿ, ಖಂಡಿತವಾಗಿಯೂ ಸತ್ಸಂಗ ಯಾರಿಗೆ ಇರ್ತದಲ್ಲ ಅವ್ರಿಗೆ ಖಂಡಿತವಾಗಿಯೂ ಆ ತಾಕತ್ತು ಬರ್ತದೆ. ಹಳಕಟ್ಟಿ ಶರಣರು ವಚನಗಳು ಕಾಡೋಲೆ ಸಂಶೋಧನೆ ಮಾಡಿ 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 ಬಹಳ ಬಡತನ ಅಂದ್ರೆ ಅತಿ ಬಡತನ. ಅದು ಮನಿ ಮಾಡಿದ್ರು, ಎಲ್ಲರಿಗೆ ಎದಕ್ ಮಾಡಿದ್ರು? ವಚನ ಸಲುವಾಗೇ ಮಾಡಿದ್ರು. ಮಗನ ನೆಂಟಸ್ಥಾನ, ಲಗ್ನ, ಅದಕ್ಕೆ ನಾವು ಮಾಡ್ತೀವಿ. ಆದ್ರೆ ಅವ್ರು ಅದಕ್ಕೆ ಮಾಡಿಲ್ಲ. ವಚನ ಪ್ರಿಂಟ್ ಮಾಡ್ಲಾಕ್ ಮನಿ ಮಾಡಿದ್ರು. ಎಂಥ ತ್ಯಾಗ ಇರೋದು. ಅದನ್ನ ಮಾರಿ ಏನ್ ಮಾಡಿದ್ರು? ಪ್ರಿಂಟ್ ಮಾಡಿದ್ರು. ಇನ್ನೇನು ಮಗ ದೊಡ್ಡವಾದ, ನೌಕರಿ ಹತ್ತಿತ್ತು, ಚಂದ ದಿಲ್ಲಿದಾಗ ಅಪಾರ್ಟ್ಮೆಂಟ್ ಆಯ್ತು. ಆಗಿನ ಕಾಲದಾಗ 10,000 ರೂಪಾಯಿ ಪಗಾರ. ಆಗಿನ ಕಾಲದಾಗ 10,000 1 ಲಕ್ಷ 2 ಲಕ್ಷ ಮೇಲೆ ಅಂತ ದೊಡ್ಡ ನೌಕರಿ ಹತ್ತು. ಆದ್ರೆ 3 ತಿಂಗಳು ಆಗಿಲ್ಲ ನೌಕರಿ ಹತ್ತಿ. ಅವ ಡ್ಯೂಟಿಗೆ ಹೋಗಾಕ ಕಾರ್ ಆಕ್ಸಿಡೆಂಟ್ ಆಗಿ ಅಲ್ಲಿ ಸ್ಪಾಟ್ ಸತ್ತ. ಆ ಜಾಗದಾಗ ಮತ್ತೆ ಯಾರ ಇದ್ರ
ಈ ವಚನದಿಂದ ನಮ್ಗೇನು ಉಪಯೋಗ ಆಗಿಲ್ಲಪ್ಪ, ಇದ್ಯಾಕೆ ಮಾಡೋದು ನಮ್ಮ ಸೇವೆ ಅಂತ ಗಂಟೆ ಕಟ್ಟಿ ಆ ಕಡೆ ಇದು ಮಾಡಿ ತನ್ನ ಪ್ರಪಂಚ ಕಟ್ಟಿದ್ವಿ. ಆದ್ರೆ ಅಷ್ಟು ಆದ್ರೂ ಸಂಸ್ಕಾರ ಮುಗಿಸಿ ಬಂದ್ರು, ಶಿವನ ಫಲ ಶಿವ ವೈದ ಮತ್ತನ್ನ ಕಾಯಕ್ ಚಾಲು ಮಾಡಿದ್ರು. ಇದು ಹೇಳೋದು ಸರಳದ, ಕೇಳೋದು ಸರಳದ. ಆ ಸ್ಥಿತಿ ನಮಗೆ ಬರ್ಬೇಕಾದ್ರ ಅದಕ್ಕೆ ಏನು ಕಾರಣ? ವಚನಗಳೇ ಅವರಿಗೆ ಮುಖ್ಯ ಕಾರಣ. ವಚನಗಳ ಸಂದೇಶವೇ ಅವರಿಗೆ ಮುಖ್ಯ ಕಾರಣ. ಅಂಥ ವಚನಗಳ ಸಂದೇಶ ನಾವು ನೆಲ 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 ಮೆಲ್ಕ್ ಹಾಕಬೇಕು, ಮನೆಯಾಗಿದ್ದಾಗ ಮೆಲ್ಕ್ ಹಾಕಬೇಕು. ಮೆಲ್ಕ್ ಹಾಕೋದು ಅಷ್ಟೇ ಅಲ್ಲ, ಅದ್ರಾಗ ನಾವು ಎಷ್ಟು ಪರ್ಸೆಂಟ್ ನಡ್ಕೊತಾ ಇದ್ದೀವಿ ಅನ್ನೋದನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು, ನಾವೇ ಅವಲೋಕನ ಮಾಡ್ಕೋಬೇಕು. ಒಂದು ಒಳ್ಳೆ ವಾಕ್ಯ ಇತ್ತಂದ್ರೆ ಇದ್ರಾಗ ನಾವು ನಡೆದಿದ್ದೇವಲ್ಲಪ್ಪ ಅಂತ ಆಲೋಚನೆ ಮಾಡ್ಬೇಕು. ಒಂದು ಚೂರು ಒಂದು 4 ಹೆಜ್ಜೆನ ನಡೀಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಮಾಡಿದ್ರೆ ನಮ್ಮ ಜೀವನ ಅದು ಒಳ್ಳೆಯದಾಯ್ತು. ಅದಕ್ಕೆ ಇಲ್ಲಿ ಪ್ರಭುದೇವರು ಹೇಳ್ತಾರ, ಏನ್ ಹೇಳ್ತಾರ ಅಂದ್ರೆ, ಈ ನಾವು ನಿರ್ಲಿಪ್ತವಾಗಿ ಇರಬೇಕು. ನಿರ್ಲಿಪ್ತವಾಗಿ ಹಾಗೆ ದೇವರು ನಿರ್ಲಿಪ್ತದ, ಎಲ್ಲರೂ ನೋಡ್ತಾನೆ, ಅವ ಯಾವುದೂ ಅಂಟಂಗಿಲ್ಲ, ಎಲ್ಲನೂ ಮಾಡ್ತಾನೆ. ನಾವು ಬದುಕಿನಲ್ಲಿ ನಮ್ಮ ಸಂಸಾರದಾಗ ನಾವು ನಿರ್ಲಿಪ್ತವಾಗಿ ಇರಬೇಕು. ಬರ್ತಿರ್ತಾವ ಒಂದು ಸುಖನೋ ದುಃಖನೋ, ಸ್ವಲ್ಪ ಹೆಚ್ಚು ಕಡಿಮೆನೋ, ಆದ್ರೂ ನಮ್ಮ ನಗುಮುಖ ಇರ್ಬೇಕು. ಮುಖದ ಮೇಲೆ ಗಂಟು ಬೀಳಬಾರ್ದು, ಸಮಾಧಾನ ಇರ್ಬೇಕು, ಸಂತೃಪ್ತಿಯಿಂದ ಇರ್ಬೇಕು. ಒಂದು ಕ್ಷಣ ಆಗ್ತದೆ, ಒಂದು ಕ್ಷಣ ಆಗ್ತದೆ, ಅದ ನಂತರ ಒಂದು ಕ್ಷಣ ಮತ್ತೆ ಮರಿಬೇಕದು. ಎರಡು ಗುಬ್ಬಿಗಳು ಇದ್ದು ಅಂತ ಗಿಡದ ಮೇಲೆ ಹೋದು ಅಂತ, ಬಹಳ 2 ತತ್ತಿ ಇದ್ದು, ಒಂದಿತ್ತು. ಆ 2 ತತ್ತಿಗಳು ಯಾವುದೋ ಬಂದು ಅದು ನೋವು ಬಿಟ್ಟು, ಆಮೇಲೆ ಮತ್ತೊಂದು ಗಿಳಿನೂ ಯಾವುದೋ ಒಂದು ಇನ್ನೊಂದು ಬಂದು ಹಿಡ್ಕೊಂಡು ಹೋಯ್ತಂತ, ಒಂದೇ ಉಳಿತು. ಅದು ಒಂದು ಕ್ಷಣ ಕಣ್ಣೀರು ಹಾಕ್ತಂತ, ಒಂದು ಕ್ಷಣ ಹಾಕಿ ಮತ್ತದು ಹಾಡತ್ತು. ಏನು ಗಿಳಿ ಮತ್ತೆ ಹಾಡ ಕೆಳಗೆ ಒಬ್ಬ ನಿಮ್ಮಂತ ಕುಂತಿರಂತ, ಏನಪ್ಪ ನಿನ್ನ ಕಣ್ಣೆದ್ರೆ ನಿನ್ನ ಪತಿ ಹೋದ, ನಿನ್ನ ಕಣ್ಣೆದ್ರೆ ನೀನು 2 ಮಕ್ಕಳು ಹೋದ್ರು, ನೀವು ಮತ್ತೆ ಹಾಡಾಗ್ತಿಲ್ಲ. ನಾನು ಅಳ್ಕೊತ ಕೂಡ ನೀವು ಮನುಷ್ಯರಂತ ತಿಳ್ಕೊಂಡಿದ್ದೇನೋ ಅಂತಂದು. ನೀವು ಅಳ್ತೀವಿ ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ, 10 ವರ್ಷಗಟ್ಲೆ ನೀವು. ನಾವೇ ಕಳೆದು ಒಂದು ಕ್ಷಣ ಆಯ್ತು, ಮತ್ತೆ ನಾವು ವಾತಾವರಣ ಹೊಂದ್ಕೊಂಡು ಮತ್ತೆ ಹಾಡಕ್ಕೆ ಚಾಲು ಮಾಡಿದ್ರೆ ನಾವು ಹಂಗಿರ್ಬೇಕು ನಮ್ಮ ಜೀವನ. ಅದಕ್ಕೆ ಇಲ್ಲಿ ಪ್ರಭುದೇವರು ಹೇಳ್ತಾರ, ಉದಕದೊಳಗಣ ಪ್ರತಿಬಿಂಬದಂತೆ. ಸಿನಿಮಾದ ಪರದೆ ಇದ್ದ ಅರಕಟ್ಟಿಯವ್ರ ಉದಾಹರಣೆ ಕೊಟ್ಟೆ, ಅಂಥದ ಬದುಕು ನಮ್ದಾಗಲಿ, ಅಂಥ ಜೀವನ ನಾವು ನಡೆಸಬೇಕು. ಮುಂದೆ ಹೇಳ್ತಾರೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಬೀಜದೊಳಗಣ ವೃಕ್ಷದಂತೆ, ಸಣ್ಣ ಆಲದ ಬೀಜ ಇತ್ತು, ಸಣ್ಣ ಆಲದ ಬೀಜ ಇತ್ತು. ನೀವು ನೋಡಿರಿ ಆಲದ ಬೀಜ ಎಲ್ಲರೂ. ಅದಕ್ಕೊಂದು ಸ್ವಲ್ಪ ಅವಕಾಶ ಕೊಟ್ರೆ ಬೃಹತ್ ವೃಕ್ಷ ಬೆಳೀತು, ಬೃಹತ್ ವೃಕ್ಷ ಬೆಳೀತು. ಹಂಗ ಅದರೊಳಗೆ ಸೂಕ್ತ ಅದ್ಭುತ ಶಕ್ತಿ ಅದ. ಇದ್ರಾಗೆ ಆಲದ ಬೀಜದ ದೊಡ್ಡ ಮರ ಆಯ್ತು. ಹಂಗ ಅದಕ್ಕೊಂದಿಷ್ಟು ನೀರು ಗೊಬ್ಬರ ಕೊಟ್ಟರೆ ಸಾಕು. ಅದು ಕೊಡ್ಲಿಲ್ಲ ಅಂದ್ರೆ ಗೊಬ್ಬರ ಆಗ್ಬಿಟ್ಟು. ನಮ್ದು ಜೀವನ ಹಂಗೆ. ನಾವು ಒಳ್ಳೆಯ ಸಂಸ್ಕಾರ ನಮಗೆ ಸಿಕ್ತು ಅಂದ್ರೆ ಇವತ್ತು ಬೆಳಿತೀವಿ. ಸಿಗಲಿಲ್ಲ ನಮ್ಮ ಪ್ರತಿಭೆ ಪಟ್ಟಕ. ಶಿಕ್ಷಕ ಆದವ ಗುರುತಿಸ್ದ ಅಂದ್ರೆ ಅವ ದೊಡ್ಡ ಪದವಿ ಮ್ಯಾಲ ಹೋಗ್ತಾರೆ. ಶಿಕ್ಷಕ ಆದವನಿಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಲ್ಲಿ ಅವನ ಪ್ರತಿಭೆ ಅಲ್ಲೇ ಮಟ್ಟ ಆಗ್ಬಿಡ್ತಾರೆ. ಕಂಡು ಹಿಡಿಬೇಕು. ಬಸವಣ್ಣವರು ಸೂರ್ಯ ಸಂಕವೇನಂತ ಹತ್ತಿರನು ಅದ್ಭುತ ಪ್ರತಿಭೆ ಅಂತ ಕಂಡು ಹಿಡಿದ್ರು. ಮುಗ್ಧ ಸಂಗಯ್ಯ ಅಂತಿದ್ದ, ಅವನ ಡ್ಯೂಟಿ ಏನು ರೇಷನ್ ಮನೆ ಹೋಗೋದು. ಮಂದಿನ ಶರಣರು ರೇಷನ್ ಮನೆ ನಡೆದ್ರಪ್ಪ ಅಂತ ಪ್ರಚಾರ ಮಾಡ್ತಾರೆ. ಅಲ್ಲಿ ಹೋಗಿ
ಇವರಿಗೆಲ್ಲ ಪರಿವರ್ತನೆ ಮಾಡ್ತಿದ್ದ. ಅದು ಭಾಳ ಕತಿ ಚಂದದ ಮತ್ತೊಮ್ಮೆ ಹೇಳಿ. ಆ ಪರಿವರ್ತನೆ ಮಾಡ್ತಿದ್ದ, ಕರ್ಕೊಂಡು ಬರ್ತಿದ್ದ ಅನುಭವ ಮಂಟಪ. ಅವರು ದೊಡ್ಡ ಶರಣಿಯಾದರು, ವಚನಗಳು ಬರೆದರು. ಇಂಥವು ಎಷ್ಟೋ ಶರಣರು ಒಳಗಿನ ಪ್ರತಿಭೆ ಗುರುತಿಸಿ ಎತ್ತರಕ್ಕೆ ಬೆಳೆದ್ರು. ಹಂಗ ನಮ್ಮೊಳಗೆ ಏನಿರಬೇಕು ಅಂದ್ರೆ, ಈಗ ನಮ್ಮೊಳಗೆ ಈಗ ಬೀಜದ ವೃಕ್ಷ ನಾವು ನೋಡಿ, ಬೇರೆ ಎಲ್ಲಿರ್ತದೆ? ಕಾಣ್ತದೆ? ಕಾಣಲ್ಲ. ಬೇರೆ ಕಾಣಲ್ಲ, ವೃಕ್ಷ ಕಾಣ್ತದೆ. ಒಂದು ಜಗಳ ಆಯ್ತಂತ ಬೇರಿಗೆ ವೃಕ್ಷ ಗಿಡ ಬೇರು ಯಾವ ಕಾಣ್ತಾನ ನೋಡ್. ನನಗೆ ಎಲ್ಲಿ ಇದ್ದು ತಲೆಗೆ ತೋರಣ ಕಟ್ಲಕ್ಕೆ ಹೋಯ್ತ, ಪೂಜೆ ಇದ್ದು ನನಗೆ ಹೋಯ್ತ, ಮತ್ತೊಂದಿದ್ದು ನನಗೆ ಹೋಯ್ತ. ನೀ ಅದಕ್ಕೆ ಬಂತ ನಿನ್ನ ಜನ್ಮ? ದಂಡ ಅಂತ, ದಂಡ. ಆಮೇಲೆ ಹೂ ಅಂತಂದು ನನಗೆಲ್ಲರೂ ಮಂತ್ರಿಗಳು ಬಂದ್ರು ನನಗೆ ಹೋಯ್ತ, ದೇವ್ರ ಪೂಜೆಗೂ ನನಗೆ ಹೋಯ್ತ. ನಿನಗೆ ಯಾರು ಹೋಯ್ತಲ್ಲ? ನೀ ಎದಕ್ಕೆ ಬಂದಿ? ದಂಡ. ಆ ನಂತರ ಕಾಯಿ ಅದರ ಎಲ್ಲರೂ ಫಲ ಪುಷ್ಪ ನಮಗೆ ಹೋಯ್ತಾರೆ, ಹಣ್ಣು ಕೊಡ್ಲಾಕ ನಮಗೆ ಬುಟ್ಟಿ ತುಂಬ್ಕೊಂಡು ಹೋಯ್ತಾರೆ. ನೀ ಯಾರು? ನಿನಗೆ ಯಾರು ಬೇರೆ ಇದು ಮಾಡ್ತಾರೆ? ಬೇರೆ ಅಂತ ಹಂಗಂದು ಬೇಡ್ರಿ, ಹಂಗಂದು ಬೇಡಿ, ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗಲ್ಲ, ಹಂಗಂದು ಬೇಡ್ರು. ಏನಂಬದಿಲ್ಲ, ನೀ ಇರ್ತಾನೆ ನಿನ್ನ ಜನ್ಮನೇ ನಿರರ್ಥ. ನೀ ಏನು ಉಪಯೋಗ ಇಲ್ಲ, ಉಪಯೋಗ ಇಲ್ಲ. ಇವಕ್ಕೆಲ್ಲ ಬುದ್ಧಿ ಕಳಿಸ್ಬೇಕಂತ ಥೋಡೆ ಮ್ಯಾಲೆ ಕಳ್ಸೋದು ಬಿಡುತ್ತಂತ, ಸ್ಟಾಪ್ ಮಾಡ್ತು. ಮ್ಯಾಲೆ ಕಳ್ಸೋದು ಸ್ಟಾಪ್ ಮಾಡೋಣ. ಅವಾಗ ಅವೆಲ್ಲ ಒಳಗೆ ಮಾಡಿರು ಆಡತ್ತು, ಎಲ್ಲ ಫಲ ಬಿದ್ದು ಕುಡಿದು ಒಡಗ್ಲತ್ತು. ಯಾಕೆ ಆಗ್ಲತ್ತೇನೋ, ಯಾಕೆ ಅವಾಗ ಬೇರೆ ಇಲ್ಲಪ್ಪ, ನಿನ್ನ ಶಕ್ತಿ ತಾಕತ್ತು ನಾವು ತಿಳ್ಕೊಂಡಿಲ್ಲ, ನಿನ್ನಿಂದೆ ನಾವಿದ್ದೇವೆ ಅನ್ನೋದನ್ನ ತಿಳ್ಕೊಂಡಿಲ್ಲ, ನಿನ್ನಿಂದೆ ನಮ್ಗೆ ಅದ ತಿಳ್ಕೊಂಡಿಲ್ಲ. ಅದಕ್ಕೆ ನಾವು ಮಾಡಬೇಡ ಮತ್ತೆ ಕಳಿಸ್ತಂತ ಮತ್ತೆ ಕಳಿಸ್ದು ಅಂತ. ಹಂಗ ನಮ್ಮೊಳಗೆ ಅದ್ಭುತ ಶಕ್ತಿ ಅದ. ಆ ಶಕ್ತಿ ನಮ್ಗೆ ಕಾಣಲಾರ್ದಂಗದ. ನಾವು ಅಂತರ್ವಾಣಿ ಮಾತು ಕೇಳಿದೇವಂದ್ರೆ ನಾವು ಅದ್ಭುತವಾಗಿ ಬೆಳಿತೀವಿ, ಅದ್ಭುತವಾಗಿ ಮಾಡ್ತೀವಿ. ಅಂಥ ಶಾಂತಿ, ಅಂಥ ಸಂತೃಪ್ತಿ ಬದುಕು ನಮ್ದು ಆಗ್ಬೇಕಾದ್ರೆ ಮತ್ತೇನು ಮಾಡ್ಬೇಕಪ್ಪ ಅಂತ ಪ್ರಭುದೇವರು ಕೇಳ್ತಾರೆ. ನಾಳೆ ಬರ್ರಿ ಹೇಳ್ತೀನಿ ಅಂತಾರಂತ. ಈಗ ಒಂದು ಮಾತು ನಿಮ್ದು ಹೇಳ್ಬೇಡ್ರಿ, ಒಂದೇ ಒಂದು 5 ನಿಮಿಷದಿಂದ ನಾಯಿನ 10 ನಿಮಿಷದಿಂದ ಮುಗಿಸಿದ. ಕರೆಕ್ಟ್ 6ಕ್ಕೆ ಕರೆಕ್ಟ್ ಪ್ರಾರ್ಥನೆಗೆ ಎಲ್ಲರೂ ಇರಬೇಕು, ಮಂಗಳಕ್ಕೂ ಎಲ್ಲರೂ ಇರಬೇಕು. ಶಾಸ್ತ್ರದಾಗ ಹೇಳ್ತಾರೆ, ಮತ್ತು ತಪ್ಪು ತಿಳ್ಕೋಬೇಡ, ಮಂಗಳಕ್ಕೆ ಯಾರು ಇರೋದು ಅವ್ರಿಗೆ ಅಮಂಗಳ ಆಯ್ತದ ಅಂತ ಹೇಳ್ತಾರೆ. ಶಾಸ್ತ್ರದ ಮಾತದ, ಪುರಾಣಗಳದಾಗ ಶಾಸ್ತ್ರದಾಗೆಲ್ಲ ಹೇಳ್ತೀವಿ. ಅದಕ್ಕೆ ಒಂದು ತಾಸು 6 ಕರೆಕ್ಟ್ ಶುರು ಆಯ್ತದ. 6:15 ಸಾರಿ 6:15ಕ್ಕೆ ಪ್ರಾರ್ಥನೆ ಎಲ್ಲ ಮುಗೀತದ. 6:15 ಗುರುಗಳು ತಗೋತಾರೆ. ಅವ್ರು 10 ನಿಮಿಷ ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಇನ್ನು 6:15 ಆಗಿಲ್ಲ, 15 ಆಗಿಲ್ಲ, ಇನ್ನು 10 ನಿಮಿಷದ. ನಾವು ಬೀದರ್ದಾಗ ನಾನು ಬೇರೆ ಬೇರೆ ಕಡೆಯೆಲ್ಲ ಹೋದಾಗ ಅಲ್ಲಿ ಮಹಾರಾಷ್ಟ್ರದಾಗ ಹೋದಾಗ ಅಲ್ಲಿ ತಬಲಾ ಕಲಿಸೋದು, ಕೀರ್ತನ್ ಕಲಿಸೋದು ಸ್ಕೂಲ್ಗಳವ. ಕೀರ್ತನ್ ಕಲಿಸ್ತಾರೆ, ಭಾಳ ಚಂದ ಕಲಿಸ್ತಾರೆ. ತಬಲಾ ಬಾರಿಸೋದು ಈ ಕಡೆ ಶಾಲೆಗೆ ಕಲಿಸ್ಕೊತಾನೆ, ಈ ಕಡೆ ಶಾಲೆಗೆ 6ನೇ ಕ್ಲಾಸಿಗೆ ತಗೋತಾರೆ. ಅದು ಕಲಿಸ್ಕೊತಾನೆ. ಕೀರ್ತನ, ತಬಲಾ, ಪೇಟಿ ಎಲ್ಲನೇ ಕಲಿಸಿ ಅವರಿಗೆ ಅವರು ಬಿಟ್ಬಿಡ್ತಾರೆ. ಅವ್ರಿಗೆ 500 ಪಟ್ಟು 1000 ರೂಪಾಯಿ ಪಟ್ಟು ಕೀರ್ತನೆ ಹೇಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಮಹಾರಾಷ್ಟ್ರದಾಗ ನೋಡಿ ಬಂದು, ಮಹಾರಾಷ್ಟ್ರ ಎಲ್ಲ
ನಾವು ಯಾತ್ರಾ ಹೋಗಿದ್ದೇವಲ್ಲ ವಿಚಾರಕ ಧರ್ಮ ಬಸವ ಸಂದೇಶ ಯಾತ್ರೆಗ ಎಲ್ಲ ಜಿಲ್ಲಾದಾಗ ಹೋದ. ಅದೇ ರೀತಿ ಬೆಂಗಳೂರಿಗೂ ಕೆಲವೊಂದು ಅವ ಸ್ಕೂಲ್ ಅಂತೂ ಅದು ಇದು ಎಲ್ಲ ಕಲಿಸೋದು. ಅದು ನಾವು ಬಸವಣ್ಣನ ತತ್ವದ ಮೇಲೆ ಬಸವಣ್ಣನ ತತ್ವದ ಪ್ರಚಾರ ಮಾಡೋದು ಅದೊಂದು ಯಾಕೆ ಮಾಡಬಾರ್ದಪ್ಪ, ಅವರಿಗೂ ವಚನ ಹಾಡೋದು ಇದೆಲ್ಲ ಕಲಿಸ್ಬೇಕಲ್ಲ, ಯಾಕೆ ಮಾಡಬಾರ್ದು ಅಂತ ಅನಿಸಿ ಬೀದರ್ಗೆ ನಾವು ಒಂದು ಮಾಡಿದ್ವಿ. ಈ ಕಡೆ ಅಭ್ಯಾಸನೂ ಚಲೋ ಮಾಡಿಸ್ಬೇಕು, ಎಲ್ಲ ಜೊತೆಯಾಗಿ ವಚನ ಕಲಿಸೋದು ಮತ್ತು ವಚನ ಹಾಡೋದು ಪ್ರವಚನ ಮಾಡೋದು ಹಿಂಗೆಲ್ಲ ಕಲಿಸ್ತಾ ಇದ್ದೀವಿ. ಈಗ ಆರನೇ ಕ್ಲಾಸಿಗೆ ತಗೋತೀವಿ, ಪೂರ್ಣ ಉಚಿತ ತಗೋತೀವಿ. ಬಟ್ಟೆ ಸರಿ ಎಲ್ಲನೂ ನಮ್ಮದೇ ಇರ್ತದೆ. ಊಟ ವಸತಿ ಶಿಕ್ಷಣ ಎಲ್ಲದನ್ನೂ ಫ್ರೀ ಇರ್ತದೆ. ಆ ಮಕ್ಕಳು ಯಾರ ಆಸಕ್ತಿ ಇರೋಂಥ ಲಜ್ಜೆ ಹಾಕ್ತಾರ. ನಾವು ಈಗ ಒಂದು 100 ಮಕ್ಕಳು ಅಂಥವ್ರು ಇದ್ದಾರೆ ಬೀದರ್ದಾಗ. ಅದರ ಹೆಸರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಇಟ್ಟಿದ್ದೀವಿ. ನಿಮ್ಮ ಮಕ್ಕಳಿಗೂ ಹಾಕೋದಿದ್ರೆ ಪರೀಕ್ಷೆ ನಡೆಸ್ತಾರೆ. ಆ ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳಿಗೂ ಭಾಗಿ ಮಾಡಬಹುದು. ಅಂಥ ಮಕ್ಕಳು ಪ್ರತಿನಿತ್ಯ ಒಂದು ಅವರಿಗೆ ಧೈರ್ಯ ಬರಲಿ, ಪ್ರೋತ್ಸಾಹ ಕೊಡ್ಬೇಕಂತ ಒಂದು 10 ನಿಮಿಷ ಅವರು ಮಾತಾಡ್ತಾರೆ. ಅದು ಕೇಳಿದ ತಕ್ಷಣನೇ ಮಂಗಲ ಆಗ್ತದೆ. ನಾವು ಶಾಂತ ರೀತಿಯಲ್ಲಿ ಕೇಳಬೇಕು. ಕೇಳಿ ನಿನ್ನ ಹೆಸರೇನು ತಂಗಿ? ನೇಹ. ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್ ನೇಹ. ಈಗ ಬಿಜಾಪುರದಿಂದ ಬಂದಾಳ ಅಂತ ನೋಡಿ ನೇಹ. 6ನೇ ಕ್ಲಾಸಿಗೆ ಬಂದಾಳ. ಅಲ್ಲಿ ಒಬ್ಬೊಬ್ಬರಿಗೆ 500, 600, 700 ವಚನಗಳು ಬರ್ತಾವ. ಬಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಗುರು ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ನಡೆದಾಡುವ ದೇವರದೇ ಪ್ರಖ್ಯಾತಿಯನ್ನು ಹೊಂದಿರುವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಪರಮ ಪೂಜ್ಯ ಶ್ರೀ ನಾಡೋಜ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಶರಣೆಂದು ಹಾಗೂ ಗುರು ಬಸವ ಪಟ್ಟದೇವರ ಪಾದಗಳಿಗೆ ಇಲ್ಲಿಂದೇ ಶರಣೆಂದು ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ನಾನು ಒಂದು ವಚನ ಚಿಂತನೆಯನ್ನು ಮಾಡಲು ಬಯಸುತ್ತೇನೆ. ಅಡವಿಯಲ್ಲಿದ್ದ ಗೋವು ಮನೆಯಲ್ಲಿದ್ದ ಕರುವಿಗೆ ಚಿಂತಿಸಿ ಬಂದು ಹಾಲು ನುಡಿ ಮೋಹ ಮಾಡುವುದಲ್ಲದೆ ಆ ಕರುವೆತ್ತ ಬಲ್ಲದಯ್ಯ, ನಾನು ಕರ್ಮ ದೇಹವಿಡಿದು ಪರಿಭವದಲ್ಲಿ ತೊಳಲುತ್ತಿರಲು ನೀನು ದಯ ಹುಟ್ಟಿ ಎನ್ನ ಮರಳ ಸಂಸಾರವ ತೊಲಗಿಸಿ ಕರ್ಣದಿಂದ ಸಲಹಬೇಕೆಂಬ ಚಿಂತೆ ನಿನಗಲ್ಲದೆ ನಾನೇನ ಬಲ್ಲನೆಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳವರ ಲಿಂಗಹಸ್ತದಿಂದ ಮೂಡಿ ಬಂದ ವಚನ ಇದಾಗಿದೆ. ಗುರು ಕರುಣಾಮೂರ್ತಿ ದಯಾಸಾಗರರು ಆಗಿರುತ್ತಾರೆ. ಪ್ರೇಮತೆ ಉಳ್ಳವರು ಗುರು ಎನಿಸಿಕೊಳ್ಳುತ್ತಾರೆ. ಗುರುವಿಗೆ ಹೊರಗಿನ ಅಂತಸ್ತು, ಶ್ರೀಮಂತಿಕೆ, ಬಡವ ಬಲಿದ, ಆ ಜಾತಿ ಈ ಜಾತಿ ಎಂದು ನೋಡುವುದಿಲ್ಲ. ಎಲ್ಲರನ್ನು ಸಮಾನ ರೂಪದಲ್ಲಿ ನೋಡಿಕೊಳ್ಳುತ್ತಾರೆ. ಕ್ಯಾಮೆರಾ ನಮ್ಮ ಹೊರಗಿನ ದೇಹದ ಚಿತ್ರವನ್ನು ತೆಗೆದರೆ ಆಸ್ಪತ್ರೆಯಲ್ಲಿನ ಎಕ್ಸರ ನಮ್ಮ ಒಳಗಿನ ದೇಹದ ಚಿತ್ರವನ್ನು ತೆಗೆಯುತ್ತದೆ. ಗುರುವಿಗೆ ಹೊರಗಿನ ಅಂತಸ್ತು, ಶ್ರೀಮಂತಿಕೆ ಕಾಣುವುದಿಲ್ಲ. ನಮ್ಮ ಅಂತರಂಗದ ಭಕ್ತಿ ಸಂಪತ್ತು ಮಾತ್ರ ಕಾಣುತ್ತದೆ. ಕ್ಷಮಾಶೀಲನಾದವರು ಗುರು ಎನಿಸಿಕೊಳ್ಳುತ್ತಾರೆ. ಶಿಷ್ಯನು ಅಜ್ಞಾನದಿಂದ ಏನೇನು ಅಂದರೂ ಗುರುಗಳು ಕ್ಷಮಿಸುತ್ತಾರೆ. ಗು ಎಂದರೆ ಅಂಧಕಾರ, ರು ಎಂದರೆ ಬೆಳಕು. ಗುರುಗಳು ಶಿಷ್ಯನಲ್ಲಿರುವ ಅಂಧಕಾರವನ್ನು ತೊಡೆದು ಜ್ಞಾನದ ಬೆಳಕನ್ನು ಮೂಡಿಸುತ್ತಾರೆ. ಗುರು ಒಬ್ಬ ಶಿಲ್ಪಿ. ಶಿಲ್ಪಿಯು ಹೇಗೆ ಕಲ್ಲನ್ನು ಕಟೆದು ಒಂದು ಮೂರ್ತಿಯನ್ನಾಗಿ ಮಾಡುತ್ತಾರೆಯೋ ಅದೇ ರೀತಿ ಶಿಷ್ಯನಲ್ಲಿರುವ ಅಜ್ಞಾನವನ್ನು ತೊಡೆದು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತಾರೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಮುಂದೆ ಗುರಿ ಹಿಂದೆ ಗುರು, ಸಾಗುತ್ತಿದೆ ರಣಧೀರರ ಹಿಂಡು. ಆದರೆ ಈಗಿನ ಕಾಲದಲ್ಲಿ ಮುಂದೆ ಗುರು ಇಲ್ಲ, ಹಿಂದೆ ಗುರು ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಗುರು ಎಂಬ ಈ ತತ್ವ ಲೋಕ ಕಲ್ಯಾಣಕ್ಕಾಗಿ ಶ್ರೇಯಸ್ಸಿಗಾಗಿ ಸದಾ ಸನ್ಮಾರ್ಗವನ್ನು ಬಯಸುತ್ತಾ ಒಳಿತನ್ನೇ ಆಶಿಸುತ್ತಾ ಎಲ್ಲರನ್ನು ಮುನ್ನಡೆಸುವ ಒಂದು ಮಹಾಶಕ್ತಿಯಾಗಿದೆ. ಜಗತ್ತಿನ ಯಾವುದೇ ಶಾಖೆಗಳನ್ನು ತೆಗೆದುಕೊಳ್ಳಿ, ಅವುಗಳ ಅವತರಣ ಈ ಗುರು ಎಂಬ ಮಹಾಶಕ್ತಿಯ ಮೂಲಕ ಎಂಬುದನ್ನು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕಾಗಿದೆ. ಗುರು ಅನ್ನೋದು ವ್ಯಕ್ತಿಯಲ್ಲ, ವಸ್ತ್ರ ಅಲ್ಲ, ಅದೊಂದು ತತ್ವ. ಅನ್ಯರ ಅಂತರಂಗದಲ್ಲಿ ಹುದುಗಿರುವ ಲಿಂಗ ತತ್ವವನ್ನು ಹೊರಗೆಳೆದು ಅದನ್ನು ಆಚರಣೆಗೆ ಅನುಭವಿಸುವುದೇ ಗುರು ತತ್ವ. ಗುರು ಅಂದರೆ ಬೇರೇನೂ ಅಲ್ಲ, ಅದೊಂದು ಅರಿವು.
ಈಗ ಪರಮಗುರು ಎಂದರೆ ಯಾರು ಎಂಬುದನ್ನು ಸ್ವಲ್ಪ ನೋಡೋಣ. ಪರಮಗುರು ಎಂದರೆ ಯಾರು? ಪರಮ ನಿರಂಜನ ಲಿಂಗದ ಮಹಾ ಪ್ರಕಾಶವನ್ನು ಕಂಡವರು. ಶರಣರ ಇಷ್ಟಲಿಂಗ ಯೋಗ ಸಾಧನೆಯ ಮೂಲಕ ಉಂಡ ಆ ಶಿವಯೋಗ ಸಾಧನೆ ಊಟ ಸವಿದವರು. ತಾನು ಉಂಡ ಅಮೃತದ ಊಟವನ್ನು ತನ್ನ ಸುತ್ತಲಿನ ಶಿಷ್ಯ ಸಮುದಾಯ ಅನುಭವಿಸಬೇಕೆಂಬ ದಯಾಪರ ಕರುಣೆಯನ್ನು ಹರಿಸಿ ತನ್ನ ಅಂತರಂಗದ ಕರುಣೆಯನ್ನು ಶಿಷ್ಯನ ಶಿರದ ಮೇಲೆ ಇರಿಸಿ, ನನ್ನೊಳಗೆ ಇರುವ ಶಕ್ತಿ ನಿನ್ನೊಳಗೆಯೂ ಇದೆ, ಆ ಶಕ್ತಿಗಳಲ್ಲಿ ಭಿನ್ನತೆ ಇಲ್ಲ ಎಂದು ಹೇಳಿಕೊಡುವವರು ಪರಮಗುರು ಎನಿಸಿಕೊಳ್ಳುತ್ತಾರೆ. ಲಿಂಗಾಯತ ಧರ್ಮದಲ್ಲಿ ಗುರು ಎಂಬ ಪದವನ್ನು ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಾಗುರು ಎಂದು ವಿಂಗಡಿಸಲಾಗಿದೆ. ದೀಕ್ಷಾಗುರು ನಮಗೆ ಯಾರಾದರೂ ಆಗಬಹುದು ಅನ್ನುವುದಕ್ಕಿಂತ ಶರಣರ ಮೂಲ ತತ್ವಗಳನ್ನು ಯಥಾವತ್ತಾಗಿ ಅರಿತುಕೊಂಡವರು, ಅನ್ಯರ ಅಂತರಂಗದಲ್ಲಿ ಹುದುಗಿರುವ ಲಿಂಗ ತತ್ವವನ್ನು ಹೊರಗೆ ಸೆಳೆಯಬಲ್ಲಾತರು, ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವಾತರು ದೀಕ್ಷಾಗುರುವಾಗುತ್ತಾರೆ. ಶಿಕ್ಷಾಗುರುವಿನ ಕಾರ್ಯವೇನೆಂದರೆ ಶರಣರ ಮೂಲ ತತ್ವಗಳಾದ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ, ಕಾಯಕ, ದಾಸೋಹ ಅನುಭವಗಳನ್ನು ಮನನ ಮಾಡಿಸುವಾಗ ಅದು ಸಾಹಿತ್ಯ ಪರಿಕರಗಳ ಮೂಲಕ ಅಥವಾ ಪ್ರವಚನದ ಮೂಲಕ ಅಥವಾ ಬದುಕನ್ನೇ ತಾತ್ವಿಕವಾಗಿಸಿಕೊಂಡು ಮನನ ಮಾಡಿಸುವಾತರು ಶಿಕ್ಷಾಗುರುವಾಗುತ್ತಾರೆ. ನಮ್ಮ ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಶಿಕ್ಷಾಗುರುಗಳಾಗುತ್ತಾರೆ. ಅವರ ಉಪದೇಶಕ್ಕಿಂತ ತತ್ವವನ್ನು ಆಚರಿಸುವುದರ ಮೂಲಕ ಆಚರಣೆಯ ಮೂಲ ತತ್ವವನ್ನು ತೋರಿಸಿಕೊಡುತ್ತಿದ್ದರು. ಅವರ ಬದುಕು ಉಪದೇಶಕ್ಕಿಂತ ಆಚರಣೆಯ ಮೂಲಕ ತೋರಿಸಿಕೊಡುತ್ತಿದ್ದರು. ಆದ್ದರಿಂದ ಅವರನ್ನು ಕಾಯಕದ ಪರಿಣಾಮಿ ಎಂದು ಕರೆಯುತ್ತಾರೆ. ಅದೇ ರೀತಿ ನಮ್ಮ ಸದ್ಗುರುಗಳಾದ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟ ದೇವರು ತಮ್ಮ ಮಾತೃ ಹೃದಯದ ಮೂಲಕ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುತ್ತಾರೆ. ಪ್ರವಚನದ ಮೂಲಕ ಅನುಭಾವವನ್ನು ನೀಡುತ್ತಾರೆ.